ಓಹ್, ನೀವ ಬಿದ್ದಿದ್ದು? ನಾನು ಬೇರೆ ಏನೋ ಬಿತ್ತೇನೋ ಅಂದ್ಕೊಂಡೆ. ಈ ಫ್ಲೋರು ತುಂಬ ಸ್ಲಿಪ್ಪರಿ ಇದೆ ಸರ್. ಚಿನ್ನು, ಎದಳು, ಮೊದಲು ಎದಳು, ನಿಧಾನ ಕುತ್ಕೋ. ಇಲ್ಲ ಸೋಸು, ಏನಾಯ್ತು? ಹಬ್ಬ ರೀ, ನಮ್ಮ ಪಕ್ಕದ ಮನೆ ಇತ್ತಲ್ಲ, ಅದೇ ರೀ ಹಳೆ ಮನೆ. ಸುಮತಿ ಅಂತಿದ್ರಲ್ಲ, ಅವ್ರ ಮೊಮ್ಮಗನಿಗೆ ಮುಂದಿನ ತಿಂಗಳು ಮದ್ವೆ ಅಂತೀರಿ. ರೀ, ನಾನು ನಿಮ್ಮ ಹತ್ರನೇ ಮಾತಾಡ್ತಿರೋದು. ಹೇಳಿದ್ ಕೇಳಿಸ್ತು. ಕೇಳಿಸಿದ್ರೆ ಕೇಳಿಸ್ಕೊಂಡು ಸುಮ್ಮನೆ ಕೂತಿದ್ದೀರಾ? ಮತ್ತಿನ್ನೇನು ಮಾಡೋದಕ್ಕೆ? ಅಲ್ಲ ರೀ, ನಿಮ್ಗೆ ನಿಮ್ಮ ಮೊಮ್ಮಗನ ಮದ್ವೆ ನೋಡ್ಬೇಕು ಅಂತಿದ್ಯೋ ಇಲ್ವೋ? ಸ್ವಲ್ಪ ಜವಾಬ್ದಾರಿ ಬೇಡವೇನ್ರಿ ನಿಮ್ಗೆ? ಆ ಸುಮತಿ ಮೊಮ್ಮಗನ ಎಂಗೇಜ್ಮೆಂಟ್ ಆಗಿ 1 ತಿಂಗಳಾಯ್ತು, ಆಗ್ಲೇ ಮದುವೆ ಮಾಡ್ತಿದ್ದಾಳೆ. ನಮ್ಮ ಚಂದು ಎಂಗೇಜ್ಮೆಂಟ್ ಆಗಿ ಎಷ್ಟು ತಿಂಗಳಾಯ್ತು? ತುಂಬ ಲೇಟ್ ಆಯ್ತು ಅಂತ ಅನ್ಸ್ಲಿಲ್ವಾ ನಿಮ್ಗೆ? ನಾನಂತೂ ಸುಮ್ಮನೆ ಕೂರಲ್ಲಪ್ಪ, ಕಲ್ಪನಾ ಹತ್ರ ಮಾತಾಡ್ತೀನಿ. ಅವಳು ಹ್ಞೂ ಅಂದ್ರೆ ಸಾಕು, ಮದುವೆ ಮಾಡಿ ಮುಗಿಸ್ತಿರೋದೆ. ಆಯ್ತು, ಕಲ್ಪನಾ ಹತ್ರ ನೀನು ಮಾತಾಡು, ಚಂದು ಪಾರ್ವತಿ ಹತ್ರ ನಾನು ಮಾತಾಡ್ತೀನಿ. ಅವ್ರೇನಂತಾರೋ ಕೇಳ್ಕೊಂಬೋಣ. ಸರಿ ಇದ್ರೆ ಮದುವೆ ಮಾಡಿ ಮುಗಿಸ್ಬಿಡೋಣ. ಅವಳ ಹತ್ರ ಏನ್ರಿ ಇದೆ ಕೇಳೋದಕ್ಕೆ? ಅವನು ನನ್ನ ಮೊಮ್ಮಗನ ಮದುವೆ ಮಾಡೋದಕ್ಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ ನನಗೆ. ನೋಡೇ, ಮೊದಲು ಅವನು ಪಾರ್ವತಿಗೆ ಮಗ, ಆಮೇಲೆ ನಿನ್ನ ಮೊಮ್ಮಗ. ಮಗನ ಜೀವನದ ಬಗ್ಗೆ ನಿರ್ಧಾರ ತಗೊಳ್ಳೋದಕ್ಕೆ ಅವನ ತಾಯಿಗೆ ನಮಗಿಂತ ಹೆಚ್ಚಾಗಿ ಅಧಿಕಾರ ಇದೆ. ಅವಳು ಒಪ್ಪಿಗೆ ಇಲ್ಲದೆ ಈ ಮದುವೆ ನಡೆಯಲ್ಲ. ನನ್ನ ಆಜ್ಞೆ ಮೀರೋ ಶಕ್ತಿ ಇಲ್ಲಿ ಯಾರಿಗೂ ಇಲ್ಲ. ನಾನು ಹೇಳಿದ್ಮೇಲೆ ಮುಗೀತು ರೀ. ಅಲ್ಲ ಸುಲೋಚನಾ, ಮಗಳ ಮದುವೆ ಬಗ್ಗೆ ಅವಳನ್ನು ಕೇಳಿ ಒಪ್ಪಿಗೆ ತಗೋತೀನಿ ಎಂದೇ ತಾನೆ? ಅದ್ರ ಹಾಗೇನೆ ಮೊಮ್ಮಗನ ಮದುವೆ ಬಗ್ಗೆ ಅವನ ತಾಯಿನ ಕೇಳಿ ಒಪ್ಪಿಗೆ ತಗೋಬೇಕು ತಾನೆ? ನೋಡೆ, ನಿನ್ನ ಮಗನ ಹಿಂದೆ ಬಂದು ನಿನ್ನನ್ನೇ ತಾಯಿ ಅಂತ ಪೂಜಿಸ್ತಾ ಇರೋ ಸೊಸೆ ಮೇಲೆ ಯಾಕೆ ನಿನ್ಗೆ ಇಷ್ಟೊಂದು ಸಿಟ್ಟು? ಅತ್ತೆ ಆದ ಮಾತ್ರಕ್ಕೆ ಕಠೋರವಾಗೇ ಇರಬೇಕಾ? ಕಲ್ಪನಾ, ಕುಮುದ, ಶ್ವೇತಾ ಜೊತೆಗೆ ನೀನು ಹೀಗೆ ನಡ್ಕೋತೀಯ? ನೋಡೆ, ನಾವು 4 ದಿನ ಬೀದಿ ನಾಯಿಗೆ ಅನ್ನ ಹಾಕಿದ್ರೆ ಅದು ನಮ್ಮನ್ನ ತನ್ನವರು ಅಂತ ತಿಳ್ಕೊಳ್ಳುತ್ತೆ. ಅಂಥದ್ರಲ್ಲಿ ನಾವು ಮನುಷ್ಯರು ಅಲ್ಲ ಕಣೆ. ಪಾರ್ವತಿ ನಿನ್ನ ಸೇವೆನ ನಿನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಮಾಡಿದ್ದಾಳೆ. ಅದಕ್ಕೆ ಯಾಕೆ ಭೇದ ಮಾಡ್ತೀಯ ನೀನು? ಅವಳು ಏನ್ ತಪ್ಪು ಮಾಡಿದಾಳೆ? ನನ್ನ ಮಾತು ತಿಳ್ಕೋ ಸುಲೋಚನಾ, ಪಾರ್ವತಿ ಒಪ್ಪಿಗೆ ಇಲ್ಲದೆ ಈ ಮದುವೆ ಮಾತು ನಡೆಯಲ್ಲ. ಚಿನ್ನು, ತುಂಬಾ ನೋವ್ತಿದ್ಯಾನೆ? ತೋರ್ಸು, ಏನಾಗಿದೆ? ಅಕ್ಕ, ನನ್ಗೇನೂ ಆಗಿಲ್ಲ. ಕಪಾಳಕ್ಕೆ ಬಾರಿಸ್ತೀನಿ, ಬಾಯಿ ಮುಚ್ಕೊಂಡಿರು. ನಿನಗೇನು ಆಗೋದಿಲ್ಲ ಕಣೆ, ಆಗದಲ್ಲ ನನಗೆ. ಏಟ್ ಮಾಡ್ಕೊಳ್ಳೋದು ನೀನು, ನೋವು ಆಗೋದು ನನಗೆ. ಅಲ್ಲ ಕಣೆ, ಹೋಗಿದ ಕಡೆ ಎಲ್ಲ ಏನಾದ್ರೂ ಒಂದ್ ಮಾಡ್ಕೊಳ್ತಾನೆ ಇರ್ತೀಯ. 2 ದಿನದ ಹಿಂದೆ ಕಾಲ್ ಜಾರ್ ಬಿದ್ದೆ, ಅವಾಗ್ಲೂ ಇದೇ ಕಾಲಕ್ಕೆ ತಾನೇ ಏಟಾಗಿದ್ದು. ಡೋಂಟ್ ವರಿ ಆಗ್ತಿರೋದಕ್ಕೆ ಸಿಟ್ಟು ಬರ್ತಿರೋದು ಚಂದು. ಇದೇನ್ ಇವಳು ಹೊಸದಲ್ಲ, ಇದೇನ್ ಮೊದಲನೇ ಸಲ ಇವಳು ಏಟ್ ತಿಂತಿರೋದಲ್ಲ. ಪ್ರಾಬ್ಲಮ್ ಏನು ಅಂದ್ರೆ, ಏಟ್ ತಿಂದಿದ್ದ ಜಾಗದಲ್ಲೇ ಏಟ್ ತಿಂತಿರ್ತಾಳೆ. ಚಂದು, ಇವಳನ್ನ ಮೊದಲನೇ ಸಲ ನಾನು ಎಲ್ಲಿ ಗೊತ್ತಾ ಭೇಟಿ ಮಾಡಿದ್ದು? ಯಾವನೋ ಪಾಪಿ ನನ್ನ ಮಗ ಇವಳಿಗೆ ತಲೆಗೆ ಜೋರಾಗಿ ಏಟ್ ಮಾಡಿ ಹೋಗಿದ್ದ. ಆಗ ಅದೇ ಪಾಪಿ ನನ್ನ ಮಗ ದೇವಸ್ಥಾನದಲ್ಲಿ ಸಿಕ್ಕಿದ್ದಾನೆ. ಅವಾಗ್ಲೂ ನುಗ್ಬಿಟ್ಟು ಹೋಗಿದ್ದ, ಅವಾಗ್ಲೂ ತಲೆಗೆ ಏಟ್ ಬಿದ್ದಿತ್ತು. ಅಷ್ಟು ಸಾಲದು ಅಂತ ಆ ಕಳ್ಳನ ಮಗ ಮನೆಗೆ ಬಂದಿದ್ದ. ಮನೆಗೆ ಬಂದು ನುಗ್ಬಿಟ್ಟು ಹೋಗಿದ್ದಾನೆ, ಅವಾಗ್ಲೂ ತಲೆಗೆ ಏಟಾಗಿತ್ತು. ಆ ಕಳ್ಳನ ಮಗ ನನ್ನ ಕೈಗೆ ಏನಾದ್ರೂ ಸಿಕ್ಕಿದ್ರೆ ಅವನ್ ಕತ್ತಲ್ಲೇ ಕತ್ತರಿಸ್ಬಿಡ್ತೀನಿ. ಶ್ರುತಿ, ರಿಲ್ಯಾಕ್ಸ್. ಚಿನ್ನುನೇ ಜಾರ್ ಬಿದ್ದಿರೋದಿದು. ಯಾರು ಹಾಗೆ ತೊಂದರೆ ಮಾಡಂಗಿದ್ರೆ ನಾನು ಅವ್ರನ್ನ ವಿಚಾರಿಸ್ಕೊಳಲ್ವಾ? ಆದರೆ ಈ ರೀತಿ ಆಕ್ಸಿಡೆಂಟ್ಸ್ ಎಲ್ಲ ಯಾರಿಗೆ ಬೇಕಾದ್ರೆ ಆಗ್ಬೋದಲ್ವ ಶ್ರುತಿ?
ಚಂದು ಆದ್ರೆ ಪದೇ ಪದೇ ಇವಳಿಗೆ ಯಾಕೆ ಈ ಥರ ಆಗ್ಬೇಕು? ಇವಳು ಏನ್ ಅನ್ಯಾಯ ಮಾಡಿದಾಳೆ ಅಂತ ಈ ಥರ ಆಗ್ತಿದೆ? ನಿಜ ಅಕ್ಕ, ಇದೆಲ್ಲ ನನಗೆ ಯಾಕಾಯ್ತದೆ ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಸುತ್ತಲೂ ವಿಷ ಸರ್ಪಗಳೇ ಇರುವಾಗ ನೆಮ್ಮದಿಯಿಂದ ಹೆಂಗಿರಕ್ಕಾಯ್ತದೆ? ಈ ವಿಷ ಸರ್ಪಗಳು ನನ್ನನ್ನು ಕಚ್ಚಿದ್ರೆ ತೊಂದರೆನೇ ಇಲ್ಲ, ಆದರೆ ನಿಮ್ಮನ್ನೆಲ್ಲಿ ಕಚ್ಬಿಡುತ್ತೋ ಅಂತ ಭಯ. ಅಕ್ಕ, ತಪ್ಪಾಯ್ತಕ್ಕ, ನನ್ನಿಂದ ನಿನ್ಗೆ ಯಾವಾಗಲೂ ನೋವಾಗುತ್ತೆ. ಅದಕ್ಕೆ ಕಾರಣ ನನಗೆ ಗೊತ್ತಾಗುತ್ತೆ. ಪರಿತ್ರಾಣಾಯ ಸಾಧುನಾ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದನ್ನ ನನ್ನ ತಾತಮ್ಮ ಯಾವಾಗಲೂ ಹೇಳ್ತಿತ್ತು. ಕೊಲೆ ಮಾಡೋರ್ನ, ಅಜ್ಞಾನಿಗಳನ್ನ, ಮೋಸ ಮಾಡೋರ್ನ, ಇವ್ರನ್ನೆಲ್ಲರನ್ನೂ ನಾಶ ಮಾಡೋಕ್ಕೆ ಆ ದೇವ್ರು ಬಂದೇ ಬರ್ತಾನೆ ಅಂತ. ಆದರೆ ಅದ್ಯಾವ ರೂಪದಲ್ಲಿ ಬರ್ತಾನೆ ಅದು ಗೊತ್ತಾಗಲ್ಲ. ಆದರೆ ಒಂದ್ಸರಿ ಅವ್ರು ಬಂದ್ಮೇಲೆ ಯಾವ ವಿಷ ಸರ್ಪಗಳು ಏನು ಮಾಡೋದಕ್ಕಾಗಲ್ಲ. ಎಲ್ಲ ಪಾಪಿಗಳ ಅಂತ್ಯ ಘೋರವಾಗಿ ಇರುತ್ತೆ. ಆಗತ್ತೆ ಚಿನ್ನು, ನೀನು ಹೇಳಿದ್ದೆಲ್ಲ ಆಗತ್ತೆ. ನಾನು ನಿನ್ನ ಜೊತೆ ಇರ್ತೀನಿ. ಚಿನ್ನು ನಡಿ, ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಎಕ್ಸ್ರೇ ತೆಗ್ಸೋಣ. ನಡಿ. ಅಕ್ಕ ಬೇಡ, ನನಗೇನು ಆಗಿಲ್ಲ. ಈ ನೋವು ನನಗೇನು ಹೊಸದಲ್ಲ. ಇದಕ್ಕಿಂತ ದೊಡ್ಡ ದೊಡ್ಡ ನೋವೇ ನಾನು ತಿಂದಿದ್ದೀನಿ. ಶ್ರುತಿ, ಬೇಕಾದ್ರೆ ರೆಸ್ಟ್ ತೊಗೊಂಡು ಹೊರಡಿ. ಪರವಾಗಿಲ್ಲ, ನನಗೇನು ಆಗಿಲ್ಲ. ಶ್ರುತಿ, ನಡಿ, ಡ್ರಾಪ್ ಮಾಡಿ ಬರ್ತೀನಿ. ಬೇಡ ಚಂದು, ಆಫೀಸಲ್ಲಿ ತುಂಬ ಕೆಲಸ ಇರುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಐಲ್ ಮ್ಯಾನೇಜ್, ನೋ ಪ್ರಾಬ್ಲಮ್. ಚಿನ್ನು, ಆರ್ ಯು ಶ್ಯೂರ್? ಯಾ ಶ್ಯೂರ್. ಚಿನ್ನು, ನೀನು ಇಲ್ಲೇ ಇರು, ನಾನು ಕ್ಯಾರಿಯರ್ ತೊಗೊಂಬರ್ತೀನಿ. ಮಾವ, ಅರ್ಜೆಂಟಾಗಿ ಒಂದು ಮೀಟಿಂಗ್ ಅರೇಂಜ್ ಮಾಡಿ. ಎಲ್ಲ ಸ್ಟಾಫ್ನು ಬರೋಕ್ಕೆ ಹೇಳಿ, ಕುಮ್ದತ್ತಿನೂ ಬರೋಕ್ಕೆ ಹೇಳಿ. ನನಗೆ ನಿನ್ನ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ನಾನು ನಿನಗೆ ಸರಿಯಾಗಿ ಹೇಳಿದೆ, ಆ ದರಿದ್ರದವ್ರ ಕಣ್ಣಿಗೆ ಕಾಣಿಸ್ಕೋಬೇಡ ಅಂತ. ಬರೀ ತಪ್ಪುಗಳನ್ನ ಮುಚ್ಚೋದೇ ಆದ್ರೆ ನನ್ನ ಭವಿಷ್ಯದ ಗತಿ ಏನು? ನೀನು ಅನಾವಶ್ಯಕವಾಗಿ ಹೆದರ್ಕೋತಾ ಇದೀಯ ಕುಮುದ. ಇವತ್ತು ನಾನು ಅವಳಿಗೆ ಕೊಟ್ಟಿರೋ ಡೋಸ್ಗೆ ಜೀವನ ಪೂರ್ತಿ ಅವಳು ನಮ್ಮ ಬಗ್ಗೆ ತೂಟಿ ಪಿಟ್ಟಕ್ಕನಲ್ಲ. ನೀನೇನು ಹೆದರ್ಕೋಬೇಡ. ಮುಚ್ಚ ಬಾಯಿ ಸಾಕು. ಅವಳು ಮಾತಾಡಿದ್ದಿನ ಕೇಳಿಸ್ಕೊಂಡೆ ತಾನೆ? ನಿನ್ ಕಣ್ಗಳು ಹೆದರ್ಕೊಂಡಿದ್ದ ಕಾಣಿಸಿಲ್ಲ. ಅವಳೇನು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ಅವಳು ಮಾತಾಡದೆ ಇರಬಹುದು, ಆದರೆ ಸೈಲೆಂಟಾಗೆ ಏನು ಮಾಡಿ ಮುಗಿಸ್ಬೇಕೋ ಅದನ್ನ ಮಾಡಿ ಮುಗಿಸಿರ್ತಾಳೆ. ಹಳ್ಳಿ ಹುಡುಗಿ ಅವಳು, ಮುದ್ದೆ ತಿಂದು ಗಟ್ಟಿಯಾಗಿದ್ದಾಳೆ. ಯಾವುದಕ್ಕೂ ಅಷ್ಟು ಸುಲಭವಾಗಿ ಹೆದರ್ಕೊಳ್ಳೋಳಲ್ಲ ಅವಳು. ಯಾರಿಗೆ ಜೀವನದಲ್ಲಿ ಕಳ್ಕೊಳ್ಳೋದಕ್ಕೆ ಏನೂ ಇರಲ್ವೋ ಅವರು ಸಾಯೋದಕ್ಕೂ ಹೆದರಲ್ಲ, ಸಾಯಿಸೋಕ್ಕೂ ಹೆದರಲ್ಲ. ಅವಳು ಏನಾದರೂ ಅಪ್ಪಿ ತಪ್ಪಿ ಚಂದು ಮುಂದೆ ಈ ವಿಷಯನೆಲ್ಲ ಬಾಯ್ ಬಿಟ್ರೆ ನಮ್ಮ ಕತೆ ದಿ ಎಂಡ್. ತಪ್ಪು ಮಾಡಿಬಿಟ್ಟೆ ನೀನು. ನೀವು ಹೇಳಿದ್ದೆಲ್ಲ ನಿಜ. ನಿಮ್ಮ ಮಗನಿಗೆ ಇಂಥವರಿಂದೆಲ್ಲ ಮೃತ್ಯು ಕಂಟಕ ಇದ್ದೇ ಇರುತ್ತೆ. ನೀವು ಹೇಳಿದ ಶತ್ರುಗಳು ಯಾರು ಅಂತ ನನಗೆ ಈಗ ಅರ್ಥ ಆಯ್ತು. ನೀವು ಹೇಳಿದ ದಿನ ನಿಮ್ಮ ಮಗನಿಗೆ ಇವರಿಗೆ ಮೃತ್ಯು ಕಂಟಕ ಇದೆ. ನನ್ನ ಬಂಗಾರದ ಒಡವೆಗೋಸ್ಕರ ನನ್ನ ಪ್ರಾಣ ತೆಗೆಯೋಕ್ಕೆ ಬಂದ ಚಿಕ್ಕಿ ಅಕ್ಕನ ಗಂಡ ಇನ್ನು ಇಷ್ಟು ದೊಡ್ಡ ಆಸ್ತಿಗೋಸ್ಕರ, ಹಣಕ್ಕೋಸ್ಕರ ಇನ್ನೇನು ಬೇಕಾದರೂ ಮಾಡ್ತಾನೆ. ಅಂಥ ರಾಕ್ಷಸನೇ ಅವನು. ಇನ್ನೂ ಆ ಮನೋಜ್ ಅವನ್ನ ನೋಡ್ತಾ ಇದ್ರೆ
ಕೊಲೆ ಪಾತಕ ಅಂತಾನೆ ಅನ್ಸುತ್ತೆ. ಈ ಕುಮುದ ಚಿಕ್ಕಿ ಅಂಥವನ ಜೊತೆ ಸೇರ್ಕೊಂಡು ಅದೇನು ಸಂಚು ಮಾಡ್ತಾಳೆ ಅಂತ ನನಗಿನ್ನೂ ಅರ್ಥನೇ ಆಗ್ತಾ ಇಲ್ಲ. ಆಸ್ತಿಗೋಸ್ಕರ ನಾನು ಕೊಲೆ ಬೇಕಾದ್ರೂ ಮಾಡ್ತೀನಿ ಅಂತ ಎದೆ ತಟ್ಕೊಂಡು ಹೇಳ್ತಾನೆ. ಇಂಥವನಿಂದ ಮೃತ್ಯು ಕಂಟಕ ಇದ್ದಿದ್ದೆ. ಇವ್ರು ಒಳ್ಳೆ ಮನಸ್ಸಿಗೆ ಎಲ್ಲರೂ ಒಳ್ಳೆಯವ್ರ ಥರನೇ ಕಾಣ್ತಾರೆ. ಆದಷ್ಟು ಬೇಗ ಸತ್ಯ ಏನು ಅಂತ ಇವ್ರಿಗೆ ಗೊತ್ತಾಗಬೇಕು. ಅವ್ರಿಗೆ ಗೊತ್ತಾಗೋಗೆ ನಾನು ಮಾಡ್ತೀನಿ, ಅದು ನನ್ನ ಕರ್ತವ್ಯ. ಆದರೆ ಹೇಗೆ ಅವ್ರಿಗೆ ಹೇಗೆ ಹೇಳಲಿ? ಏನಾದರೂ ಒಂದು ವೇಳೆ ನಾನು ಎಡವು ಬಿಟ್ರೆ ನನ್ನಿಂದ ಇಡೀ ಕುಟುಂಬನೇ ಹೊಡೆದೋಗುತ್ತೆ. ಅದು ನಾನೇ ಕಾರಣ ಆಗ್ಬಿಡ್ತೀನಿ. ಅಯ್ಯೋ ದೇವ್ರೆ, ನನಗೆ ಯಾಕಪ್ಪ ಈ ಥರ ಪರೀಕ್ಷೆ? ಇದಕ್ಕೆ ನೀನೇ ಯಾವ್ದಾದ್ರು ದಾರಿ ತೋರಿಸು. ಕಾಲು ತುಂಬ ನೋವ್ತಿದ್ಯಾ? ಇಲ್ಲ ಅಕ್ಕ, ಅಷ್ಟೇನು ನೋವ್ತಿಲ್ಲ. ನಿನ್ನ ಕೈಯಿಂದ ಮುಟ್ಟಿದ್ಯಲ್ಲ, ಎಲ್ಲ ನೋವು ಹೊಂಟೋಯ್ತು. ಸಾರಿ ಕಣ, ನಾನು ಬಾಯಿಗೆ ಬಂದಾಗ ಏನೇನೋ ಮಾತಾಡ್ಬಿಟ್ಟೆ. ಮೊದಲೇ ನೋವಾಗಿರೋ ನಿನಗೆ ನೋವು ತಿಂತಿರುವಾಗ ನಾನು ಇನ್ನೂ ಏನೇನೋ ಮಾತಾಡ್ಬಿಟ್ಟು ನೋವು ಮಾಡಿಬಿಟ್ಟೆ. ಸಾರಿ ಕಣ. ನೀನು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಅಕ್ಕ. ನೀನು ಹೇಳಿದ್ದೆಲ್ಲ ನಿಜಾನೇ ತಾನೆ. ನಾನು ಓದಲ್ಲೆಲ್ಲ ಏನಾದರೂ ಒಂದು ಏಟು ಮಾಡ್ಕೊಳ್ತಾನೆ ಇರ್ತೀನಿ, ನಿನಗೆ ನೋವು ಕೊಡ್ತಾನೆ ಇರ್ತೀನಿ. ಅಕ್ಕ, ನಾನು ನಿನಗೆ ತುಂಬ ನೋವು ಕೊಡ್ತೀನಲ್ವಾ? ನನ್ನ ನೋವು ಅಂತ ಅವ್ವ ಅಂದಾಗ ನೀನೇ ನನ್ನ ಕಣ್ಮುಂದೆ ಇರ್ತೀಯ ಅಕ್ಕ. ಅವೊಂಥರ ಆರೈಕೆ ಮಾಡ್ತೀಯ, ನನ್ನ ಪಕ್ಕದಾಗೆ ಎದ್ದು ನನ್ನನ್ನು ಕಾಪಾಡ್ತೀಯ. ಈ ಋಣನ ನಾನು ಹೆಂಗಕ್ಕ ತೀರಿಸ್ಲಿ? ಇಲ್ಲ ಚಿನ್ನು, ನಾನು ಏನೂ ಮಾಡ್ತಿಲ್ಲ. ನಿಜ ಹೇಳಬೇಕು ಅಂದರೆ ನಿನ್ನ ಋಣ ನನ್ನ ಮೇಲಿದೆ. ನಾನು ಯಾವಾಗಲೂ ಮಮ್ಮಿ ಡ್ಯಾಡಿ ಕಾಲ್ಜಿಳೆ ಬೆಳೆದೆ. ಅವ್ರ ಪ್ರೀತಿ ಆರೈಕೆನಲ್ಲೇ ಜೀವನ ಕಳೆದೆ. ನನಗೂ ಒಬ್ಳು ತಂಗಿ ಇಲ್ವಲ್ಲ, ನನಗೂ ಒಬ್ಳು ಅಕ್ಕ ಇಲ್ವಲ್ಲ, ಅಣ್ಣ ತಮ್ಮ ಯಾರೂ ಇಲ್ಲಲ್ಲ ಅಂತ ತುಂಬ ಕೊರಗ್ತಿದ್ದೆ. ಬೇರೆಯವರೆಲ್ಲ ತಮ್ಮ ಅಕ್ಕ ತಂಗಿರ ಜೊತೆ ಆಟ ಆಡ್ತಿದ್ರೆ ನಾನು ಒಬ್ಳೇ ದೂರ ನಿಂತ್ಕೊಂಡು ನೋಡ್ತಿದ್ದೆ. ಎಷ್ಟೋ ರಾತ್ರಿ ನನಗೊಬ್ಳು ತಂಗಿ ಬೇಕು, ನನಗೊಬ್ಬ ತಮ್ಮ ಬೇಕು ಅಂತ ಎಷ್ಟು ಹತ್ತಿದೀನೋ ನನಗೆ ಗೊತ್ತಿಲ್ಲ. ನಾನು ಪ್ರೀತಿ ಮಾಡೋದಕ್ಕೆ, ಆರೈಕೆ ಮಾಡೋದಕ್ಕೆ ನನಗಿಂತ ಸಣ್ಣ ಜೀವ ಯಾರೂ ಇಲ್ವಲ್ಲ ಅಂತ ನನಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ? ನನ್ನ ಜೀವನ ತುಂಬ ಅಪೂರ್ಣ ಅನಿಸ್ತಿತ್ತು. ಅಂತ ನನ್ನ ಜೀವನಕ್ಕೆ ತಂಗಿಯಾಗಿ ಬಂದು ನನ್ನ ಆಸೆ ಕನಸುಗಳನ್ನೆಲ್ಲ ನೆರವೇರಿಸ್ತಿದ್ಯಾ ನೀನು. ನನ್ನ ಜೀವನನ ಪರಿಪೂರ್ಣ ಮಾಡಿದೆ ನೀನು. ನೀನು ನನಗೆ ತೋರಿಸ್ತಿರೋ ಪ್ರೀತಿ ಮುಂದೆ ನನ್ನ ಪ್ರೀತಿ ಯಾವ ಲೆಕ್ಕ ಚಿನ್ನು? ನಾನು ನಿನ್ನ ಋಣದಲ್ಲಿರೋದು, ನೀನಲ್ಲ. ಮಾವ ಕರೆದ್ರಂತೆ? ಕೂತ್ಕೊಳ್ಳಮ್ಮ. ಇರ್ಲಿ, ಪರವಾಗಿಲ್ಲ, ಹೇಳಿ ಮಾವ. ಕೂತ್ಕೊಳ್ಳಮ್ಮ. ಗೌರವ ಅಂದರೆ ಇದು ಹೇಳ್ಕೊಟ್ರೆ ಬರೋದಲ್ಲ. ಪಾರ್ವತಿ, ನಾನು ಸುಲೋಚನಾ ಚಂದನ್ ಮದುವೆ ಬಗ್ಗೆ ಚರ್ಚೆ ಮಾಡಿದ್ವಿ. ನೋಡಮ್ಮ, ಚಂದನ್ ಗೊಂಬೆ ನಿಶ್ಚಿತಾರ್ಥ ಮಾಡಿ ತುಂಬ ದಿನ ಆಗೋಯ್ತು. ಇನ್ನು ಎಷ್ಟು ದಿನ ಅಂತ ಹೀಗೆ ಬಿಡೋದು? ಅದು ಅಲ್ಲದೆ ನಿಶ್ಚಿತಾರ್ಥ ಮಾಡಿ ಮದುವೆನ ಮುಂದೂಡ್ತಾ ಹೋದರೆ ಅದು ನೋಡೋರ ಕಣ್ಣಿಗೆ 100 ಅರ್ಥ ಕೊಡುತ್ತೆ. ಅದಕ್ಕೆ ಆದಷ್ಟು ಬೇಗ ಅವ್ರ ಮದುವೆ ಬಗ್ಗೆ ಮಾತಾಡಿ ಒಂದು ನಿರ್ಧಾರಕ್ಕೆ ಬರೋಣ ಅಂತಿದ್ದೀವಿ. ನೋಡಮ್ಮ, ತಾಯಿಯಾಗಿ ನಿನ್ನ ಮಗನ ಮದುವೆ ಬಗ್ಗೆ ನಿನಗೂ 100 ಕನಸುಗಳು ಆಸೆಗಳು ಇರುತ್ತವೆ. ನೀನು ಒಪ್ಪಿಗೆ ಕೊಟ್ಟರೆ ಕೈಲಾಸ ಕಲ್ಪನಾ ಹತ್ರ ಚಂದನ್ ಮದುವೆ ಬಗ್ಗೆ ಮಾತಾಡ್ತೀನಿ.
ಇದೇನು ಮಾವ ಹೀಗೆ ಕೇಳ್ತಾ ಇದ್ದೀರಿ? ಚಂದು ನನ್ನ ಮಗ ಅನ್ನೋದಕ್ಕಿಂತ ನಿಮ್ಮ ಪ್ರೀತಿಯ ಮೊಮ್ಮಗ. ನೀವಿಬ್ರು ಏನೇ ನಿರ್ಧಾರ ತಗೊಂಡಿದ್ರು ಸರಿಯಾಗಿ ತಗೊಂಡಿರ್ತೀರ. ನನ್ನನ್ನು ಕೇಳೋ ಅಂಥದ್ದೇನೂ ಇಲ್ಲ. ನೀವು ಈ ಮನೆಗೆ ಯಜಮಾನ್ರು ಮಾವ, ಆದರೆ ನನ್ನ ಪಾಲಿಗೆ ನೀವಿಬ್ರು ದೇವರು. ನೀವು ಕಾಲಲ್ಲಿ ತೋರಿಸಿದ್ದನ್ನ ನಾನು ತಲೆ ಮೇಲೆ ಇಟ್ಕೊಂಡು ನಡೆಸ್ತೀನಿ. ಅದು ಅಲ್ಲದೆ ಗೊಂಬೆ ನನ್ನ ಸೊಸೆ ಅಂತ ನಾನು ಯಾವತ್ತೋ ಮನಸ್ಫೂರ್ತಿಯಾಗಿ ಒಪ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ನನ್ನ ಕೇಳೋ ಅಂಥದ್ದು ಏನೂ ಇಲ್ಲ. ಅತ್ತೆ, ನೀವು ಯಾವಾಗ ಬೇಕಾದರೂ ಕಲ್ಪನಾ ಹತ್ರ ಮಾತಾಡ್ಬೋದು. ನಿನ್ನಂಥ ಸೊಸೆಯಿಂದ ನಾನು ಇದನ್ನಲ್ಲದೆ ಬೇರೆ ಏನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯಮ್ಮ? ಸರಿಮ್ಮ, ಆದಷ್ಟು ಬೇಗ ನಾನು ಕಲ್ಪನಾ ಕೈಲಾಸ್ ಜೊತೆ ಮಾತಾಡಿ ಮದುವೆ ಬಗ್ಗೆ ಒಂದು ನಿರ್ಧಾರ ತಗೋತೀನಿ. ಸರಿ ಮಾವ. ಇಂಥ ಸೊಸೆಯನ್ನು ಪಡೆಯೋಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನೋ ಏನು ದೇವರೇ. 100 ಜನ್ಮ ಎತ್ತಿದ್ರು ಪಾರ್ವತಿನೇ ನನ್ನ ಸೊಸೆ ಆಗೋಗಿ ಮಾಡಪ್ಪ. ಅಬ್ಬಾ, ಕೊನೆಗೂ ಆ ದೇವರು ಕಣ್ಬಿಟ್ಟ. ಎಷ್ಟೋ ವರ್ಷದ ನಂತರ ಈ ಮನೇಲೊಂದು ಶುಭ ಕಾರ್ಯ ನಡೀತಾ ಇದೆ ಅತ್ಗೆ. ಕೊನೆಗೂ ಆ ದೇವ್ರಿಗೆ ಈ ಮನೆ ಮೇಲೆ ಕರುಣೆ ಬಂತಲ್ಲ, ಅಷ್ಟು ಸಾಕು. ನನಗಂತೂ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ ಅತ್ಗೆ. ನನ್ನ ಸ್ವಂತ ಮಗನ ಮದುವೆ ಏನೋ ಅನ್ನೋ ಅಷ್ಟು ಖುಷಿ ಆಗ್ತಾ ಇದೆ. ಚಂದು ಈ ಮನೆ ಮಗ ಶ್ವೇತಾ. ನಿನ್ನ ಖುಷಿ, ನಿನ್ನ ಸಂತೋಷ ನನಗೆ ಅರ್ಥ ಆಗುತ್ತೆ. ನಿನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ ಇನ್ನು ನನ್ನ ಸ್ಥಿತಿ ನೆನೆಸ್ಕೊ. ಸಂತೋಷಕ್ಕೆ ಕೈ ಕಾಲೇ ಆಡ್ತಾ ಇಲ್ಲ. ನನ್ನ ಪುಟ್ಟ ಕೂಸು ಆಗಲೇ ಮದುವೆ ಆಗೋಷ್ಟು ದೊಡ್ಡವನಾಗ್ಬಿಟ್ನಾ ಅಂತ ಆಶ್ಚರ್ಯ ಆಗ್ತಾ ಇದೆ. ಆ ದೇವ್ರ ದಯೆಯಿಂದ ಎಲ್ಲ ಸುಸೂತ್ರವಾಗಿ ನಡೆದ್ರೆ ಸಾಕು. ದೇವ್ರಿಗೆ 101 ತೆಂಗಿನಕಾಯಿ ಹೊಡಿತೀನಿ. ಯಾವ ಖುಷಿಗಮ್ಮ 101 ತೆಂಗಿನಕಾಯಿ ಹೊಡಿತಾ ಇರೋದು? ಅಯ್ಯೋ ಪೆದ್ದು, ನಿನ್ ಮದ್ವೆ ಫಿಕ್ಸ್ ಆಗಿದೆ ಕಣೋ. ಮದುವೆ ಫಿಕ್ಸ್ ಆಗಿರೋದು ಹಳೆ ವಿಷಯ, ಅದರಲ್ಲಿ ಇನ್ನು ಹೊಸದಿದೆ. ಮದ್ವೆ ಡೇಟ್ ಫಿಕ್ಸ್ ಮಾಡಕ್ಕೆ ಅಪ್ಪ ಕಲ್ಪನಾ ಅಕ್ಕ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ನಿನ್ ಮದ್ವೆ ನಡೆದು ಹೋಗುತ್ತೆ. ಈ ಮನೇಲೊಂದು ದೊಡ್ಡ ಸಂಭ್ರಮ ನಡೆಯುತ್ತೆ. ಅತ್ತೆ, ನಿಮಗೆ ನಾನು ಮದುವೆ ಆಗ್ತಿದ್ದೀನಿ ಅಂತ ಖುಷಿನೋ ಅಥವಾ ನೀವು ಮದುವೆ ಡ್ಯಾನ್ಸ್ ಮಾಡ್ತೀರಾ ಅಂತ ಖುಷಿನೋ? ನೋಡಿ ಅತ್ಗೆ ಇವನು. ಇನ್ನೇನು ಮತ್ತೆ, ಮದುವೆ ಡೇಟ್ ಫಿಕ್ಸೇ ಆಗಿಲ್ಲ, ಆಗಲೇ ನೀವು ಕುಡಿತಾ ಇದ್ದೀರಾ. ಓ ಹೌದು ಪಾಪ, ನೀನೇನು ಕುಣಿತಾನೇ ಇಲ್ಲ, ನಿನ್ಗೇನೂ ಅರ್ಜೆಂಟೇ ಇಲ್ಲ ಅಲ್ವಾ? ಇಲ್ಲಪ್ಪ, ನನಗಂತ ಅರ್ಜೆಂಟ್ ಏನಿಲ್ಲ. ನೀವು ಮದುವೆ ಮಾಡದೆ ಹೋದ್ರೂ ಪರವಾಗಿಲ್ಲ. ನಾನು ಶ್ರುತಿ ಹೀಗೆ ಜೀವನ ಪೂರ್ತಿ ಲವ್ ಮಾಡ್ಕೊಂಡೇ ಇದ್ಬಿಡ್ತೀನಿ. ಏನಂತೀಯಮ್ಮ? ಆಹಾ, ನೀವ್ ಹಿಂಗಿದ್ದು ಬಿಡ್ತೀರಾ ಅಂತಾನೆ ನಿಮ್ಗೆ ಮೂಗ್ ದರ ಹಾಕ್ಬೇಕು ಅಂತ ಅನ್ಕೊಂಡಿರೋದು. ಈಗೇನು ನೀವು ಮೂಗ್ದಾರ ಹಾಕ್ಬಿಟ್ರೆ ನಾವು ಪ್ರೀತಿಸೋದು ಬಿಟ್ಬಿಡ್ತೀವಿ ಅಂತನಾ? ಲವ್ ಮಾಡ್ತಾನೆ ಇರ್ತೀವಿ. ಈ ಅಮ್ಮನ ಪ್ರೀತಿ, ಆ ಶ್ರುತಿ ಪ್ರೀತಿ, ಇವೆರಡು ಇದ್ಬಿಟ್ರೆ ನಂಗೆ ಜೀವನದಲ್ಲಿ ಇನ್ನೇನು ಬೇಡಪ್ಪ. ನಂದು ಶ್ರುತಿ ಮದುವೆ ಯಾವತ್ತೋ ಪಕ್ಕ ಆಗೋಗಿದೆ, ಅದು ನಮ್ಮೆಲ್ರಿಗೂ ಗೊತ್ತು. ಆದರೆ ಇವತ್ತು ಇಷ್ಟೊಂದು ಖುಷಿ ಆಗೋ ವಿಷಯ ಏನಿದೆ? ಅಲ್ಲೇ ಕಣ ಇರೋದು ಟ್ವಿಸ್ಟು. ಮದ್ವೆ ಬಂದು ಸೊಸೆರಿಬ್ರು.